ನಾವು ಏನೇ ಮಾಡಕ್ ಹೋದ್ರು ಇವತ್ತು ಯಾಕೋ ವಿಘ್ನ ಇಂದ ಇದಾಗಿದೆ. ಹಂಗೆ ಹಿಂಗೆ ಹಂಗೆ ಎತ್ಬಿಡಂಗೆ ಎತ್ತಂಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸೊ ಲಾಸ್ಟ್ ವೀಡಿಯೋದೇ ಲಾಸ್ಟ್ ಕಂಟಿನ್ಯೂ ವೀಡಿಯೋ ಇದು. ಸೊ ಹಂಗೆ ಫುಲ್ ಕೆಮ್ಮಣ್ಣಗುಂಡಿಯಿಂದ ಒಂದೇ ಸ್ಟ್ರೆಚ್ಚಲ್ಲಿ ಚಿಕ್ಕಮಂಗ್ಳೂರು ನೋಡಿದ್ವಿ. ಸ್ವಲ್ಪ ಎಲ್ರಿಗೂ ಹೊಟ್ಟೆ ಹಸ್ವಾಗಿತ್ತು. ಸೊ ಹಂಗಾಗಿ ಇಲ್ಲೇ ಒಳ್ಳೆ ಹೋಟ್ಲುಗಳಿರುತ್ತೆ ಚಿಕ್ಕಮಂಗ್ಳೂರು ಸಿಟಿನಲ್ಲಿ ಅಂದ್ಬಿಟ್ಟು ಊಟ ಮಾಡಿಕೊಂಡು ಬಿಟ್ವಿ. ಮತ್ತು ಊಟ ಮಾತ್ರ ಸಖತ್ತಾಗಿತ್ತು. ಹಾಗೆ ಬರ್ತಾ ಆಲ್ಮೋಸ್ಟ್ ನಿಯರ್ ಇದ್ವಿ, ಕಳಸ ನಿಯರ್ ಇದ್ವಿ. ಹಾಗೆ ಒಂದು ಯಾವುದೋ ನದಿ, ಇದು ನೇಮ್ ನಮ್ಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ. ನದಿ ಲೆಫ್ಟಲ್ಲಿ ಹಂಗೆ ಒಳಗಡೆ ಬಂದ್ವಿ, ನೀರು ಇರಲಿಲ್ಲ. ಸೊ ನಮ್ಮ ಬಾಯ್ಸ್ ಎಲ್ಲರೂ ಏನೋ ಡ್ರಿಫ್ಟ್ ಮಾಡೋಣ, ಹೊಸ್ದಾಗಿ ಅಡ್ವೆಂಚರ್ ಬಂದಿರೋದೇ ಉಂಟಂತೆ, ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಎಳ್ಕೊಂಡು ಬಂದ್ವಿ. ಸಾರಿ, ರೈಟ್ ಸೈಡಲ್ಲ, ಲೆಫ್ಟ್ ಸೈಡ್ಗೆ ನದಿ ಒಳಗಡೆ ಇಳಿಸಿದ್ವಿ. ನಮ್ಮದು ಗಾಡಿಗಳೆಲ್ಲ ಕ್ಲಾಸಿಕ್ಕು, ಬುಲೆಟ್ ಎಲ್ಲ 350 ಹೆವಿ ಗಾಡಿಗಳೆಲ್ಲ ಫುಲ್ ಡ್ರಿಫ್ಟ್ ಹೊಡೆದು ಮರಳೆಲ್ಲ ಒಂತ ಗುಡ್ಡ್ಯಾಕೆ ಸೈಡಿಗೆ ನಿಲ್ಲಿಸ್ಬಿಟ್ವಿ. ಆಮೇಲೆ ಮಾಮೂಲಿ ಅಡ್ವೆಂಚರ್ ಗಾಡಿಗಳು, ಎಕ್ಸ್ಪಲ್ಸು, ನಮ್ಮ ರಘುಬಾಯ್ ಅವ್ರ ಗಾಡಿ ಅಂತೂ ನಾನ್ ಸ್ಟಾಪು, ಎಲ್ಲೂ ನಿಲ್ತಾಯಿಲ್ಲ ಗುರು. ಯಾವ ಎಕ್ಸ್ಪಲ್ಸ್, 2 ಎಕ್ಸ್ಪಲ್ಸ್ಗಳು ಮತ್ತು ಟ್ರಯಂಫು ಎಲ್ಲ ಜಾಮ್ ಆಯಿತು, ಹೋಗಲೇ ಇಲ್ಲ ಮುಂದೆ. ಹಿಮಾಲಯನ್ನು ಹೋಗಲಿಲ್ಲ, ಬಟ್ ರಘುಬಾಯ್ ಅವ್ರ ಗಾಡಿ ಮಾತ್ರ ಚಿಂದಿ. ಅದು ನಿಲ್ಸೋಕ್ಕೆ ಆಯ್ತಾ ಇಲ್ಲ, ಯಾವ ಮಣ್ಣು ಏನು ಬಂದರೂ ಆಯ್ತಾ ಇಲ್ಲ ನಿಲ್ಸೋಕ್ಕೆ, ನಿಲ್ತಾನೆ ಇಲ್ಲ ಗಾಡಿ. ಎಲ್ಲ ಕಡೆ ನುಗ್ತಾನೆ ಐತೆ, ಒಳ್ಳೆ ಹಿಂಗೆ ಚಿರತೆ ನುಗ್ದಂಗೆ ನುಗ್ತಾಯಿದ್ದು ಮಾತ್ರ. ರಘುಬಾಯ್ ಅವ್ರ ಗಾಡಿ ಆ ಟೈರ್ ಬಟನ್ಸ್ ಹಂಗೆ ಐತೆ, ಸಕ್ಕದಾಗೈತೆ ಮಾತ್ರ. ಸೊ ಹಂಗೆ ಈ ಕಡೆ ಲೆಫ್ಟಿಗೆ ಬಂದು ಒಂದು 10-15 ನಿಮಿಷ ಅಂದರೆ ಒಂಥರ ರಿಲ್ಯಾಕ್ಸ್ ಆಯಿತು. ಕಂಟಿನ್ಯೂಸ್ ಆಗಿ ಗಾಡಿ ಹೊಡೆದಿದ್ಕು ಇಲ್ಲಿ ಬಂದು ಒಂಥರ ಅಡ್ವೆಂಚರ್ ಡ್ರಿಫ್ಟ್ ಮಾಡಿದ್ದು ಸಕ್ಕದಾಗಿತ್ತು. ಒಳ್ಳೆ ರಿಲ್ಯಾಕ್ಸ್ ಮಾತ್ರ, ಒಳ್ಳೆ ಎಂಜಾಯ್ ಮಾಡಿದ್ವಿ. ರಘುಬಾಯ್ ಅವ್ರ ಗಾಡಿ ನೋಡಿ ಎಲ್ಲೂ ನಿಂತ್ಕೋತಾನೆ ಇಲ್ಲ, ಹೆಂಗೆ ಬಟನ್ಸ್ ಮಾತ್ರ ಸಕ್ಕದಾಗೈತೆ, ಹೆವಿ ಐತೆ ಬಟನ್ಸು. ಎಲ್ಲಾದರೂ ಸರಿ, ಯಾವ ಮರಳು, ಮಣ್ಣು, ನೀರು ಏನು ನೋಡ್ತಾಯಿಲ್ಲ, ಎಲ್ಲ ಕಡೆ ನುಗ್ತೈತೆ. ಎಕ್ಸ್ಪಲ್ಸು ಮನೋಣ ಮತ್ತು ಭರತ್ ಅವ್ರದ್ದು ಯಾವುದು ಸ್ವಲ್ಪ ಮಣ್ಣೊಳಗಡೆ ಇದಾಯಿತು. ಟ್ರಯಂಪ್ ನೋಡಿ, ಇನ್ನು ಅಮ್ಮನ್ ಚಿಟ್ಟದು ಅಷ್ಟೇ, ಅವನದು ಟ್ರಯಂಪ್ ಇನ್ನು ಮಣ್ಣೊಳಗಡೆ ಮೂವ್ ಆಗಲಿಲ್ಲ ಗಾಡಿ, ಫುಲ್ ಕೆಳಗಡೆ ಇಳಿದ್ಬಿಡ್ತು. ಇನ್ನು ಮನೋಜ್ದು ಅಷ್ಟೇ, ಹಿಮಾಲಯನು ಸ್ಟಾರ್ಟಿಂಗ್ ಹೋಗಿ ಆ ಕಡೆ ನಿಲ್ಲಿಸ್ಬಿಟ್ಟ. ನೆಕ್ಸ್ಟ್ ಬರುತ್ತೆ ಇದೆ ಒಂದು ಜಾಮ್ ಆಗಿರೋ ವೀಡಿಯೋ. ಮಣ್ಣೊಳಗಡೆ ಇಳಿದ್ಬಿಡ್ತು ಗಾಡಿ, ಬ್ಯಾಕಿಂದು ಸಕ್ಕದಾಗಿತ್ತು. ರಘುಬಾಯ್ ನೋಡಿ ಹೆಂಗೆ ಅಡ್ರ ಹೊಡಿತವ್ರೆ, ಸಕ್ಕದಾಗಿ ಹೊಡೆದು. ಮತ್ತು ಏನಂದರೆ ಅವ್ನು ಕ್ರೇಜಿ ಗಾಡಿಗೆ ಟೈರ್ ಬಟನ್ಸ್ ಮಾತ್ರ ಸಕ್ಕದಾಗಿದೆ, ಅದೇ ಸಕ್ಕತ್ ಪಾಸಿಟಿವ್ ಆಗಿದೆ ಅವ್ರಿಗೆ. ಗಾಡಿ ಎಲ್ಲೂ ಸ್ಟಕ್ ಆಗಲಿಲ್ಲ, ಯಾವುದೇ ಮಣ್ಣು ಮರಳು ಏನಿದ್ರು ಸ್ಟಕ್ ಆಗಲಿಲ್ಲ, ಬಟನ್ಸ್ ಆ ಥರ ಇತ್ತು. ಸೊ ಹಂಗಾಗಿ ಒಳ್ಳೆ ಅಡ್ವಾಂಟೇಜ್ ಅವ್ರಿಗೆ, ಪಾಸಿಟಿವ್ ಆಗಿದೆ ಅದೇ. ಸೊ ನಮ್ಮ ಗಾಡಿಗಳು ಸೈಡಲ್ಲಿ ನಿಲ್ಸಿದ್ದೀವಿ, ಅದ್ರ ಜೊತೆಗೆ ಇವರು ತಗೊಂಡೋಗಿ ನಿಲ್ಸಿದ್ರು. ನೆಕ್ಸ್ಟ್ ಲಾಕ್ ಆಗಿದೆ ಭರತ್ ಮತ್ತು ಮನೋಣ ಅವ್ರ ಬೈಕು ಎಕ್ಸ್ಪಲ್ಸ್ಗಳು. ಯಾಕೆ ಆಗಲ್ಲ, ಅದು ನಾಟಿ ಅದಕ್ಕೆ ಹೋಯ್ತಾ ಇರ್ತದು ಟೈರು ಮುಂದೆ ಅಲ್ವಾ, ಮುಂದೆ ಗುರು. ನಾವು ರಾಯಲ್ ಎನ್ಫೀಲ್ಡ್ ಯಾಕೆ ಹೇಳೋದು ತಂದಿಲ್ಲ ಗುರು? ನಾವು ಗಟ್ಟಿ ನೆಲದಲ್ಲಿ ಒದ್ದಾಡ್ತೀವಿ ಗುರು, ಪಳ್ಳಿ ನೆಲದಲ್ಲಿ ಒದ್ದಾಡೋದು ಬೇಡ ಗುರು. ನಾವು ಅದಕ್ಕೆ ನಾವು ತರೋದು ಬೇಡ. ಕಮಾನ್ ಹಿಮಾಲಯ. ಮುಂದ್ಗಡೆ ಎತ್ಬಿಟ್ಟು ಹೊಡಿ ಗುರು. ಅದೇನ್ ಮಾಡ್ತಾನ, ಬದುಕಂತ ಹೊಡಿ ಗುರು. ಅಷ್ಟೇ ಹೊಡಿ. ಯಾಕೋ
ಹಾ ಹಂಗೆ ಹಿಂಗೆ ಹಂಗೆ ಎತ್ಬಿಡ ಹಂಗೆ ಎತ್ತಂಗೆ ಹ್ಮ್ ಏಯ್ ಕಮಾನ್ ಹಿಮಾಲಯ ಬರ್ಲಿ ಮನೋಜ್ ಬರ್ಬೇಕು ನೀವೇ ರೈಡರು ತಟ್ಟ ಆಡ್ತಾ ಅಲ್ಲಾಡ್ತಾ ಇಲ್ಲ ಈಗ ಮುದ್ದೆ ಹೊಡೆಯದೆ ಹೇಳಿದೆ ಹಾಗೆ ಓ ಸ್ವಲ್ಪ ಟೈಟು ತರ ಲೂಸು ಹೆಚ್ಚು ಗೋಪುರ ಆನ್ ಮಾಡ್ಕೊಳ್ಳಿ ಹಂಗೆ ಬಂದ್ಬಿಡಿ ಹಂಗೆ ಲಾಸ್ಟ್ ಬಂದ್ಬಿಡಿ ಹಂಗೆ ನೋಡ್ತಾ ಇದೀನಿ ಅದೇ ಮಾಮೂಲಿ ಎಳ್ಕೋಬೇಕಂದ್ರೆ ಬಂದ ಕರಿಯೋ ನಾ ಎಳೆರೆ ಮರಳೆಲ್ಲ ಫಿಲ್ಟರ್ ಆಯ್ತೈತೆ ಹೋಗ್ಲಿ
ಬಾ ನೀನು ಸೈಡಿಂದ ಮಾಡು ಮೂಲೆಗೆ ಹೋಗು. ಸೊ ಫೈನಲಿ ಎಲ್ರಿಗೂ ಒಂದು ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಸುಮಾರು 5 ಗಂಟೆ ಆಗಿತ್ತು. 5 ಗಂಟೆಗೆ ಕಳಸ ರೀಚ್ ಆದ್ವಿ. ಮತ್ತು ಹೋಮ್ ಸ್ಟೇಗೆಲ್ಲ ಹೋಗಿ ಲಗೇಜೆಲ್ಲ ಇಟ್ಟು ಬರೋಕ್ಕೆ ಹೋದರೆ ಮತ್ತೆ ಬರೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೋಣ ಇದ್ದರು ಡೈರೆಕ್ಟು ಸಂಸೆಗೆ ಹೋಗ್ಬಿಡೋಣ. ಅಂದರೆ ನೇತ್ರಾವತಿ ಪೀಕ್ ಹೋಗೋದು, ಅದು ಆಫ್ ರೋಡ್, ಕಂಪ್ಲೀಟ್ ಆಫ್ ರೋಡು, ಜೀಪ್ಗಳು ಓಡಾಡ್ತಾ ಇರುತ್ತೆ. ಅದೊಂದು ಫಾಲ್ಸು ಇದೆ ಚಿಕ್ಕದಾಗಿ. ಸೊ ಈಗ ನೋಡ್ತಾ ಇರಲ್ಲ ವಿಡಿಯೋ, ಇದೇ ಫಾಲ್ಸು. ಸೊ ಸಕ್ಕದಾಗಿರುತ್ತೆ, ಹೋಗೋಣ ಅಂತ ಹೇಳಿದ್ರು. ಸೊ ಹೋದ್ವಿ. ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿತ್ತು ಮಾತ್ರ. ಒಳ್ಳೆ ಸಕ್ಕದಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಂದರೆ ಏನು ಡೇಯಲ್ಲಿ ಫುಲ್ಲು ಬಿಸಿಲಲ್ಲಿ ಓಡಿಸ್ಕೊಬಂದಿದ್ವಿ ಗಾಡಿ, ಏನು ಊಟಾಗಿದ್ವಿ. ಆಫ್ ರೋಡ್ ಹೋಗ್ತಿದ್ವಿ ಕಂಪ್ಲೀಟಾಗಿ ಒಂಥರ ರಿಲ್ಯಾಕ್ಸು, ಏನೋ ಒಂಥರ ಅಡ್ವೆಂಚರ್ ಸಕ್ಕದಾಗ ಅನಿಸ್ತು. ಒಂಥರ ಹ್ಯಾಪಿ, ಎಲ್ಲರೂ ಹ್ಯಾಪಿಯಾಗಿದ್ದರು. ಸೊ ಸಕ್ಕದಾಗಿತ್ತು. ಈ ರೋಡ್ ಬಂದು ನೇತ್ರಾವತಿ ಟ್ರೆಕ್ಕಿಂಗ್ ಹೋಗೋರಿಗೆ ಪೀಕಿಗೆ ತಗೊಂಡೋಗ್ಬಿಡ್ತಾರೆ ಜೀಪಲ್ಲಿ. ಸೊ ಆನ್ ದ ಬೈಕ್ಗಳು ಅಲ್ಲೋ ಇದೆ, ಬಟ್ ಪೀಕಿಗೆ ಅಲ್ಲೋ ಇಲ್ಲ. ಸೊ ಜಸ್ಟ್ ಒಂದು ಪಾಯಿಂಟ್ ಆಫ್ ಪ್ಲೇಸ್ವರೆಗೆ ಏನಿದೆ ಅಲ್ಲಿಗೆ ಅಲ್ಲೋ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲೇ ಒಂದು ಫಾಲ್ಸು ಇತ್ತು, ಬೈಕ್ಗಳೆಲ್ಲ ನಿಲ್ಲಿಸ್ಕೊಂಡು ಫೋಟೋ ಗಿಟೋ ತಗೊಂಡು ಒಳ್ಳೆ ಸಕ್ಕದಾಗಿ ಎಂಜಾಯ್ ಮಾಡ್ಕೊಂಡು. ಆಫ್ ರೋಡ್ ಮಾತ್ರ ಕ್ರೇಜಿ ಆಗಿದೆ. ರೈಟ್ ಸೈಡ್ಗೆ ಏನಾದ್ರು ಒಂಚೂರು ಮಾರಿದ್ರು ಅಂದರೆ ಫುಲ್ ಪಾತಾಳ. ಸೊ ಹಂಗಾಗಿ ಲೆಫ್ಟಲ್ಲೇ ಹೋಗಿ ಬೈಕಲ್ಲಿ ಹೋಗೋರು. ಜೀಪ್ಗಳು ಬರ್ತಾ ಇರ್ತವೆ ಆ ಕಡೆ ಈ ಕಡೆ, ಸೊ ಹುಷಾರಾಗಿ. ಸೊ ಇದು ಬಂದು ಆಫ್ ರೋಡ್ ಯಾರಿಗೂ ಗೊತ್ತಾಗಲ್ಲ ಆಲ್ಮೋಸ್ಟ್, ಯಾಕೆಂದರೆ ಕಳಸ ಬಂದು ಅಲ್ಲಿಂದ ಸಂಸೆ ಸಿಗುತ್ತಲ್ಲ, ಅಲ್ಲಿ ಒಳಗಡೆ ಬರಬೇಕು. ಒಳಗಡೆ ಬಂದು ರೈಟ್ ಒಂದು ಆರ್ಚ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ರೈಟ್ ತೊಗೊಂಡು ಒಳಗಡೆ ಹೋಗಬೇಕು. ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಲ್ಲ ಆ ಥರ ಇದೆ ರೋಡು. ಮತ್ತು ಇದು ಪೀಕ್ವರೆಗೂ ಅಂದರೆ ನೇತ್ರಾವತಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಏನಿದೆ, ಅಲ್ಲಿ ಪೀಕ್ವರೆಗೂ ಹೋಗ್ಬೋದು. ಅರೌಂಡ್ ಒಂದು 5 to 6 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ಒಳ್ಳೆ ಆಫ್ ರೋಡು ಒಂಥರ ಎಂಜಾಯ್ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟು ಬರೋರು ಟ್ರೆಕ್ಕಿಂಗ್ ಹೋಗೋರು ಜೀಪ್ಗಳಷ್ಟೇ ಓಡಾಡೋದು, ಗೊತ್ತಿರೋರು ಬರ್ತಾರೆ ಅಷ್ಟೇ ಆಫ್ ರೋಡು ಬೈಕಲ್ಲಿ, ಇಲ್ಲಾಂದರೆ ಯಾರೂ ಬರೋಲ್ಲ. ಸೊ ಲಾಸ್ಟ್ ಟೈಮು ಮನು ಸರ್ ಅವ್ರು ಬಂದಿದ್ರು ಅಂದ್ಬಿಟ್ಟು ನಮ್ಗೆ ಹೇಳಿದ್ರು. ಸೊ ಹಂಗಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಒಂದು 5 ಕಿಲೋಮೀಟ್ರ್ ಕಂಪ್ಲೀಟ್ ಆಫ್ ರೋಡು. ನಾವು ಬಂದಾಗ ಮಳೆ ಇಲ್ಲ, ಸೊ ಹಂಗಾಗಿ ಸ್ವಲ್ಪ ಅಷ್ಟು ಥ್ರಿಲ್ ಬಂದಿಲ್ಲ. ಮಳೆ ಬಂದಿದ್ರಂತೂ ಹೆವಿ ಸೈಕ್ ಆಗಿರೋದು ಗಾಡಿಗಳು, ಯಾಕೆಂದರೆ ರೋಡ್ ಹಂಗಿದೆ. ಸ್ವಲ್ಪ ದೂರ ಸಿಮೆಂಟ್ ರೋಡ್ ಇದೆ, ಸ್ವಲ್ಪ ದೂರ ಆದಮೇಲೆ ಎಲ್ಲ ಕಲ್ಲು ಮಣ್ಣು ಈ ಥರ ಇದೆ, ಗುಂಡಿಗಳು. ಗುಂಡಿ ಕಮ್ಮಿ ಇದೆ, ಬಟ್ ಕಲ್ಲು ಮಣ್ಣು ಜಾಸ್ತಿ ಇದೆ. ಸೊ ಮಳೆ ಬಂದ್ಬಿಟ್ರಂತೂ ಮಳೆ ನೀರು ಹರಿತಾ ಇದ್ದರೆ ಫುಲ್ ಗಾಡಿ ಸ್ಕಿಡ್ ಆಗೋದು, ಫುಲ್ ಸೈಕ್ ಆಗೋದು ಸಕ್ಕದಾಗಿರುತ್ತೆ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಆಫ್ ರೋಡ್ ಆಗುತ್ತೆ. ಬಟ್ ನಮಗೆ ಏನಪ್ಪ ಅಂದರೆ ಒಂದು ಅಡ್ವಾಂಟೇಜ್ ಆಗಿ ಮಳೆ ಇರಲಿಲ್ಲ. ಸೊ ಹಂಗಾಗಿ ಆದರೂ ಎಂಜಾಯ್ ಮಾಡಿದ್ವಿ. ಸೊ ಅದು ಮುಗಿಸ್ಕೊಂಡು ಒಳ್ಳೆ ರೈಡ್ ಹೋಗಿದ್ದು ಬಂದು ಎಂಜಾಯ್ ಮಾಡಿದ್ವಿ. ಬರ್ತಾಂಗೆ ಸಂಸೆ, ನಾನು ಕಳ್ಸೋಕ್ಕೆ ತುಂಬ ಸಲ ಬಂದಿದ್ರು. ಸಂಸೆ ಟೆಂಪಲ್ ಇದೆ, ಅಲ್ಲಿಗೆ ಹೋಗೇ ಇರಲಿಲ್ಲ ಆ್ಯಕ್ಚುಲಿ. ಅಲ್ಲಿದೆ, ಇಲ್ಲೇ ನಿಯರ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಸೊ ಹಂಗಾಗಿ ಈ ಸಲ ಬಂದಾಗ ನೋಡಿದೆ, ಒಂಥರ ತುಂಬ ಖುಷಿ ಆಯಿತು. ಸಕ್ಕತ್ತಾಗಿದೆ, ಒಳ್ಳೆ ವ್ಯೂವು, ತುಂಬ ಖುಷಿ ಆಯಿತು ಈ ಪ್ಲೇಸ್ ನೋಡಿದ್ದು. ಲೋ ಮಾಕ್ಟೆಲ್ ಫಿಲಮಲ್ಲಿ ಅಷ್ಟೇ ನೋಡಿದ್ದು, ಅದಾದಮೇಲೆ ನೋಡಿರಲಿಲ್ಲ. ಸೊ ಇವಾಗ ಹತ್ರದಿಂದ ನೋಡಿ ತುಂಬ ಖುಷಿ ಆಯಿತು. ಸಕ್ಕತ್ತಾಗಿದೆ, ಒಳ್ಳೆ ಪ್ಲೇಸು. ಅಣ್ಣ ಇದ್ರ ಬಗ್ಗೆ ಏನಾದ್ರು ನೀವು ಹೇಳಬೇಕು ಅಣ್ಣ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಾವು ಏನೇ ಮಾಡಕ್ ಹೋದ್ರು ಇವತ್ತು ಯಾಕೋ ವಿಘ್ನ ಇಂದ ಇದಾಗಿದೆ ಪೂಜೆ. ಇಸ್ಮಾಯಿಲ್ ಭಾಯ್ ಇವಾಗ ವಿಡಿಯೋ ಮಾಡ್ತಿದ್ದಾರೆ.